ಬೆಳಗ್ಗೆ ಇಲ್ಲಿ ಬೆಂಗಳೂರು ಮನೆಯಲ್ಲಿ ಯಾರು ಬಂದು ದರ್ಶನವನ್ನು ಪಡೆಯೋರಿದ್ದಾರೆ ಅವರಿಗೆಲ್ಲ ಅವಕಾಶವನ್ನು ಬೆಳಗ್ಗೆ 8 ಗಂಟೆವರೆಗೂ ಕೂಡ ಮಾಡಿಕೊಡಲಾಗುತ್ತೆ. ಇದರಿಂದ 8 ಗಂಟೆ ಮೇಲೆ ಮದ್ದೂರಿಗೆ ಅವರ ಗೌರವ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗ್ತದೆ. ಅಲ್ಲಿ ಸುಮಾರು 10:15 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಮಂಡ್ಯ ಜನ, ಮದ್ದೂರು, ಮೈಸೂರು ಯಾರೇ ಬಂದರೂ ಕೂಡ ಅಲ್ಲಿ ದರ್ಶನಕ್ಕೆ ಇಡಲಾಗ್ತದೆ. ಅದಾದಮೇಲೆ ಸರ್ಕಾರ ಜವಾಬ್ದಾರಿ ತೆಗೆದುಕೊಂಡು ಅವರ ಗೌರವವನ್ನು ಯಾವ ರೀತಿ ಪದ್ಧತಿ ಪ್ರಕಾರ ಫೈನಲ್ 4 ಗಂಟೆಗೆ, ಆದರೆ 3 ಗಂಟೆಗೆ ದರ್ಶನ ಅನುಭವ. ಅದಕ್ಕೆ ಯಾರೇ ಆಗಲಿ ದರ್ಶನ ಪಡೆಯುವ ವಿಷಯಗಳು 3 ಗಂಟೆ ಒಳಗಡೆ ಮೊದಲು ಬಂದು ದರ್ಶನವನ್ನು ಪಡೆದು ಅವಕಾಶವನ್ನು ಕುಟುಂಬದ ಪರವಾಗಿ ಮತ್ತು ಸರ್ಕಾರದ ಪರವಾಗಿ 2 ವಿಚಾರ ನಾನು ಘೋಷಣೆಯನ್ನು till tomorrow morning 8 AM we will not permit anyone who wants ನಾನು ಕುಟುಂಬದವರು ಅದ್ಯಾವ್ದು ಭೇಟಿ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಎಲ್ಲರಿಗೂ ಗೊತ್ತಿದೆ. ನಾನು ಅದನ್ನು ಹೆಂಗೆ ಹೇಳಿದೆ, ನಿಮ್ಮವರ ಸಂಬಂಧ ತಂದೆ ಮಗನ ಸಂಬಂಧ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಹೇಳೋಂಥದ್ದು ಈಗ ಬೇಡ. ಮಾತುಕತೆಯಲ್ಲಿ ಅದೆಲ್ಲ ಮಾತಾಡ್ತಿದ್ದಾರೆ. ಅವರ ಕಾಣಿಕೆ ಏನು ಅನ್ನೋದನ್ನ ರಾಜ್ಯಕ್ಕೆ ಗೊತ್ತಿದೆ. ನಮ್ಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟಿದೆ ಅಂತ ನಮ್ಮ ಬದುಕಿನ ಬದಲಾವಣೆನೇ ನಿಮಗೆಲ್ಲ ಕಾಣ್ತಾ ಇದೆ. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮಾಡಿದಂಥ ಒಂದಷ್ಟು ಸಾಧನೆ ನಾನು ಏನು ಹೇಳಿದ್ರಿ, ಸಾಧನೆ ಎಲ್ಲ ನಿಮ್ಮ ಕಣ್ಣಲ್ಲೇ ಇದೆ. ವಿಕಾಸಸೌಧ ಅಂದರೆ ರಾಜ್ಯಕ್ಕೆ ವಿಕಾಸ ಆಗಲಿ ಅಂತೇಳಿ ವಿಕಾಸಸೌಧ. ಉದ್ಯೋಗ ಸೌಧ ಅಂತಂದರೆ ಎಲ್ಲರಿಗೂ ಉದ್ಯೋಗ ಸಿಗಲಿ ಅಂತ ಉದ್ಯೋಗ ಸೌಧ ಅವರು ಕೊಟ್ಟರು. ಪುಟಾಣಿ ಮಕ್ಕಳಿಂದ ಹಿಡಿದು ಬಿಸಿ ಊಟ ಕಾರ್ಯಕ್ರಮ ಇದೆ. ರಾಜ್ಯಕ್ಕೆ ಒಂದು ದೊಡ್ಡ ಆರ್ಥಿಕವಾದಂಥ ಶಕ್ತಿಯನ್ನು ನೀಡಿದವರು. ಇವತ್ತು ಬ್ರಿವೇಜ್ ಕಾರ್ಪೊರೇಷನ್ ಪ್ರಾರಂಭ ಮಾಡಿ ರಾಜ್ಯಕ್ಕೆ ಹೆಚ್ಚು ಹಣ ಶೇಖರಣೆ ಮಾಡಬೇಕಾಗಿದ್ದಂತೆ ಅವರು ಕಾವೇರಿಗೋಸ್ಕರನೇ ಅಧಿಕಾರ ತ್ಯಾಗ ಮಾಡೋಂಥ ಒಂದು ಪರಿಸ್ಥಿತಿ ಬಂದಿತ್ತು. ಮಧ್ಯರಾತ್ರಿ ರಾಜ್ಕುಮಾರ್ ಅಪಹರಣ ಆದಾಗ ಫಸ್ಟ್ ನಾನು ಫೋನ್ ಮಾಡಿದೆ, ಎಲ್ಲಿದೆಯಾ ಅಂತ. 10:30 ಗಂಟೆ ಮಲಗಿದ್ದೇನೆ. ನಾನು ಹೆಂಡತಿ ಬಂದು ಕೃಷ್ಣ ಸಾಹೇಬ್ ಫೋನ್ ಮಾಡ್ತಾವ್ರೆ ಅಂತ ತಕ್ಷಣ ಓಡ್ಬಂದು. ಸೊ ಯಾವ ರೀತಿ ಅಷ್ಟು ನೋವು ಪಟ್ಟು ಏನು ಮಾಡೋದು ಗೊತ್ತಿದೆ. ಅವ್ರನ್ನ ಇಂಚಿಗೆ ತೆಗೆದುಕೊಂಡು ಬರಬೇಕಾದ್ರೆ ಏನೆಲ್ಲ ನಾವು ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಅಷ್ಟು ಒಂದು ಆ ರಾಜಕಾರಣದಲ್ಲಿ ಗೌರ್ನೆನ್ಸ್, ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರ್ನೆನ್ಸ್ ಅನ್ನೋ ಒಂದು ಪದಕ್ಕೆ, ಆಡಳಿತಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟದನ್ನು ನಾವೆಲ್ಲ ಕೂಡ ಮರೀಲಿಕ್ಕೆ ಸಾಧ್ಯ. ಉತ್ತಮವಾದಂಥ ಒಂದು ಆಡಳಿತಗಾರರು. ಸೊ ಇವತ್ತು ನಾನು ಬೇರೆ ಟೈಮ್ ಬರ್ತದೆ ಅಸೆಂಬ್ಲಿಲಿ ಇವತ್ತು ಮಾತಾಡೋಂಥ ಅವಕಾಶ ಇಲ್ಲ ನನಗೆ. ಯಾಕೆಂದರೆ ನಾನು ಕೂಡಲೇ ಮಗಳು ಫೋನ್ ಮಾಡಿ, ಧರ್ಮಪತ್ನಿ ಮಗಳಿಗೂ ಫೋನ್ ಮಾಡಿ ಆಯಿತು ವಾಪಸ್ ಬಂದ್ಬಿಟ್ಟು. ಸೊ ಅದರಿಂದ ನಮ್ತಾ ಆಗಿರೋದು ಹೊಸ ಕರ್ನಾಟಕಕ್ಕೆ ನಿರ್ಮಾಣ ಮಾಡುವಂಥ ಒಂದು ಫೌಂಡೇಶನನ್ನು ಹಾಕಿದಂಥ ಒಬ್ಬ ಧೀಮಂತ ನಾಯಕ ಇವತ್ತು ನಾವೆಲ್ಲ ಕಳ್ಕೊಂಡಿದ್ದೀವಿ. ಮಾತ್ರ ಈ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನ ಜಾಲಗಿ ಮಟ್ಟಕ್ಕೆ ತೆಗೆದುಕೊಂಡೋಗಲಿಕ್ಕೆ ಅವರು ಕೊಟ್ಟಂಥ ಕೊಡುಗೆ ನಮ್ಮ ಕಣ್ಣುಗಳೇ ಸಾಕ್ಷಿ. ಇಲ್ಲಿ ಉದ್ಯೋಗಗಳು ಸೃಷ್ಟಿ ಮಾಡಿರೋದು ನಿಮ್ಮೆಲ್ಲರ ಕಣ್ಣುಗಳೇ ಸಾಕ್ಷಿ. ನಾನು ಹೇಳಿದ್ನಲ್ಲ, ಬೆಂಗಳೂರಿಗೆ ಯಾವ್ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಂದಲ್ಲದೆ ಇಡೀ ರಾಜ್ಯಕ್ಕೆ ಭೂಮಿಯಿಂದ ಹಿಡಿದು ಭೂಮಿ ಮನೆ ಪಾಣಿ ಕೊಟ್ಟಿದ್ದನ್ನು ಅವನ ಆಸ್ತಿಗೆ ದಾಖಲೆಗಳನ್ನ ಕೊಟ್ಟದ್ದು ಕೂಡ ನಾವು ಯಾವ ರೈತರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಚಲುವರಾಯಸ್ವಾಮಿ ಫ್ಲೈಟಲ್ಲಿ ಬಂದು ಮಾತಾಡ್ಕೊಂಡಿದ್ದೆ. ಯಶಸ್ವಿ ಕಾರ್ಯಕ್ರಮ ಅವ್ರು ಕೋಆಪರೇಟಿವ್ ಸೆಕ್ಟರ್ನಲ್ಲಿ ನಾನು ಕೋಆಪರೇಷನ್ ತಕ್ಷಣ ವಿಶ್ವದ ಜವಾಬ್ದಾರಿ ಹಾಗಂತ ಎಲ್ಲರೂ ಕೂಡ ಹಾಸ್ಪಿಟ್ಲಿಗೆ ಹೋಗಿ ಆ ಇನ್ಶೂರೆನ್ಸ್ನಲ್ಲಿ ಎಲ್ಲ ಆಪ್ರೇಷನ್ಗಳು ಪಡ್ಕೊಳ್ಳಿಕ್ಕೆ ಯಾರಾದರೂ ಒಂದು ಅದಕ್ಕೆ ಫೌಂಡೇಶನ್ ಹಾಕಿದ್ರು ಅಂತಂದರೆ ವಿಶ್ವಾಸ.
ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂತಿಮ ದರ್ಶನದ ವ್ಯವಸ್ಥೆ ಅಂತಿಮ ಕಾರ್ಯ ಏನು? ಅಂತಿಮ ನಾನು ಹೇಳ್ತೇನೆ ಇಲ್ಲಿ ನಾಳೆ ಬೆಳಗ್ಗೆ 8 ಗಂಟೆ ಮನೆಯಲ್ಲಿ ಅವಕಾಶ 8 ಗಂಟೆ ಆದಮೇಲೆ ಅದನ್ನು ಮದ್ದೂರಿಗೆ 10 ಗಂಟೆಗೆ ತಲುಪ್ತದೆ. ಮದ್ದೂರಿನಲ್ಲಿ ಯಾವ ಸ್ಥಳ? ಮದ್ದೂರಲ್ಲಿ ಅವ್ರ ಸ್ವಂತ ಭೂಮಿ ಇದೆ, ಅಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಾನೀಗ ಹೋಗ್ತಾ ಇದ್ದೀನಿ, ಚಂದ್ರಶೇಖರ್ ಹೋಗ್ತಾ ಇದ್ದೀನಿ. ಗೌರ್ಮೆಂಟ್ ನಾವು ಡ್ಯೂಟಿ ಫ್ಯಾಮಿಲಿ ಅಲ್ಲದೆ ಗೌರ್ಮೆಂಟ್ದು ಜವಾಬ್ದಾರಿ ಇದೆ, ನಮಗೆ ಸರ್ಕಾರದ ಜವಾಬ್ದಾರಿ ಇದೆ. ಅದನ್ನು ಅಲ್ಲಿ ನಾಳೆ 3 ಗಂಟೆವರೆಗೂ ಆ ಜನ, ಮಂಡ್ಯ ಜನಕ್ಕೆ, ಮೈಸೂರು ಸುತ್ತಮುತ್ತ ಯಾರೇ ಆಗಲಿ ರಾಜ್ಯದ ಜನತೆ ಯಾರು ಬಂದರೂ ಕೂಡ ಒಂದು ಅವಕಾಶವನ್ನು ಅಲ್ಲಿ ನಾವು ಮಾಡಿಕೊಡ್ತೀವಿ. ಅದಕ್ಕೆಲ್ಲರೂ ಕೂಡ ರಿಯರ್ಪಟ್ಟನ್ನು ಮಾಡ್ತಿದೆ. ಸರ್ಕಾರದ ಏನು ಗೌರವ ಕೊಡಬೇಕು ಮಾಡ್ತಿದೆ. ನಾಳೆ ರಜೆಯನ್ನು ಕೂಡ ಸರ್ಕಾರ ಘೋಷಣೆ ಮಾಡಿದೆ. ಎಲ್ಲ ಶಾಲಾ ಕಾಲೇಜುಗಳು ಕೂಡ ನಾವು ಘೋಷಣೆ ಮಾಡಿದ್ದೆ. ಗೌರ್ಮೆಂಟ್ ಆರ್ಡರ್ ಕೂಡ ಈಗಾಗಲೇ ಇನ್ಕ್ಲೂಡಿಂಗ್ ವಿದ್ಯಾಸಂಸ್ಥೆಗಳು. ಆಮೇಲೆ 3 ದಿನ ಶೋಕ ಆಚರಣೆ ಕೂಡ ಇದೆ. ಯಾವ ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಯಾವ ಕಾರ್ಯಕ್ರಮ ಕೂಡ 3 ಡೇಸ್ ಇರುವುದಿಲ್ಲ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.